ಎಲ್ಲರಿಗೂ ನಮಸ್ಕಾರ. ಇವತ್ತು ವಿದ್ಯಾರ್ಥಿನಿಯರು ಅನ್ನೋ ಸಿನಿಮಾ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫಸ್ಟ್ ಐ ವಾಂಟ್ ಟು ಸೇ ಟು ಚಂದನ್, ಐ ನೆವರ್ ನ್ಯೂ ಯು ಆರ್ ಸಚ್ ಅ ಗುಡ್ ಆ್ಯಕ್ಟರ್. ನಿಜವಾಗ್ಲೂ ಗೊತ್ತಿದ್ದಿಲ್ಲ. ನಾನು ಚಂದನ್ನ ಆ್ಯಸ್ ಅ ರ್ಯಾಪರ್ ಎಲ್ಲ ಸೂಪರ್ ಹಿಟ್ ಹಾಡುಗಳು, ಅವರ ಎಲ್ಲ ಹಾಡುಗಳನ್ನ ಪ್ರತಿದಿನ ನಾವು ಗುರುತ್ತೀವಿ. ಆದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ಚಂದನ್ನ ನೋಡಿರಲಿಲ್ಲ. ಇವತ್ತು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರನ್ನ ನೋಡಿದೆ, ತುಂಬ ಎಂಜಾಯ್ ಮಾಡಿದೆ. ಚಂದನ್ ವೆರಿ ವೆರಿ ಗುಡ್. ಆ್ಯಂಡ್ ಆಲ್ ದಿ ಆರ್ಟಿಸ್ಟ್ ಲೈಕ್ ಸ್ಟೂಡೆಂಟ್ಸ್ ರೋಲ್ ಮಾಡಿದವ್ರು 4 ಜನನೂ ಕೂಡ ದೇ ಸೋ ಗುಡ್, ಸೋ ನ್ಯಾಚುರಲ್. ಆ್ಯಂಡ್ ಆ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ. ಆ್ಯಂಡ್ ವಿ ಲವ್ ದ ಫಿಲ್ಮ್. ಸೊ ನೀವು ಕೂಡ ಬಂದು ನೋಡಿ, ಒಂದೊಳ್ಳೆ ಮೆಸೇಜ್ ಇದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಸ್ಟೂಡೆಂಟ್ಸ್ ನೋಡಬೇಕಾಗಿರುವಂಥ ಸಿನಿಮಾ, ತಂದೆ ತಾಯಿಯಂದರು ನೋಡಬೇಕಾಗಿರುವಂಥ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಚಂದನ್ ಆ್ಯಂಡ್ ದ ಎಂಟೈರ್ ಟೀಮ್. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಮತ್ತು ಚಂದನ್ ಅವರ ಗೆಳೆತನ 10 ವರ್ಷಕ್ಕಿಂತ ಮುಂಚೆದು. ಅವರನ್ನು ಇವರು ಹೇಳ್ದಂಗೆ ನಾವು ಮ್ಯೂಸಿಕಲ್ಲಿ ನೋಡ್ತೀವಿ, ಆಲ್ಬಮ್ಸ್ಗಳಲ್ಲಿ ನೋಡ್ತೀವಿ. ಇವತ್ತು ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟನೆಯನ್ನು ಮಾಡಿ ತಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಅವರ ಇಡೀ ಸಿನಿಮಾದಲ್ಲಿ ಅವರು ಇಷ್ಟ ಆಯಿತು. ಇದೇ ರೀತಿಯಲ್ಲಿ ಚಂದನ್ ಅವರು ಮತ್ತು ಅವರು ಈ ತಂಡದವರು ಇನ್ನೂ ಒಳ್ಳೆಯ ಸಿನಿಮಾಗಳನ್ನು ಕೊಡಲಿ. ಹಾಗೆ ಇನ್ನೊಂದು ವಿಷಯ ನನ್ನ ಮನಸ್ಸಿಗೆ ಬಿಚ್ಚಿದಂಥ ವಿಷಯ ಏನಂತಂದರೆ, ಈಗಿನ ಪ್ರಸ್ತುತವಾಗಿ ಕಾಲೇಜ್ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಲ್ಲಿ ಯಾವ್ದು ಕೂಲ್ ಆಗಬಾರ್ದು ಅದೆಲ್ಲ ಕೂಲ್ ಆಗ್ತಾ ಇದೆ. ಸ್ಮೋಕಿಂಗ್ ಇರ್ಬೋದು, ಈ ನೂಡ್ಸ್ ತಗೊಳ್ಳೋದಿರ್ಬೋದು, ಈ ಥರ ವಿಷಯಗಳೆಲ್ಲ ತುಂಬ ಸ್ನ್ಯಾಪ್ಚಾಟ್ ಮೂಲಕ ಬೇರೆ ಬೇರೆ ಆ್ಯಪ್ಗಳ ಮೂಲಕ ಕೂಲ್ ಆಗ್ತಾ ಇದೆ. ಅದನ್ನೆಲ್ಲ ತುಂಬ ಒಂದು ಜನರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನೀವು ಹೇಳ್ಕೊಟ್ಟಿದ್ದೀರಿ. ಸೊ ಈ ಥರ ಸಮಾಜಕ್ಕೆ ಉಪಯೋಗವಾಗುವಂತಹ ವಿಷಯಗಳು ಸಿನಿಮಾದ ಮೂಲಕ ಜನರಿಗೆ ತಲುಪಬೇಕು ಅಂತ ನನ್ನ ಅನಿಸಿಕೆ ಕೂಡ. ಹಾಗೆ ಹುಡುಗರು 4 ಜನ, ಇಬ್ಬರು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆರಿ ವೆರಿ ವೆಲ್. ತುಂಬ ಇಷ್ಟ ಆಯಿತು ನನಗೆ. ಅಂದರೆ ತುಂಬ ನ್ಯಾಚುರಲ್ ಆಗಿ ಆ ಕ್ಯೂಟ್ನೆಸ್ಸನ್ನು ತೋರಿಸ್ತಿದ್ದಾರೆ. ರಿಯಲಿ ಲೈಕ್ ಯು ಪರ್ಫಾರ್ಮೆನ್ಸ್. ಸೊ ಐ ವಿಶ್ ದ ಎಂಟೈರ್ ಟೀಮ್ ಹಾಗೆ ಪ್ರೊಡ್ಯೂಸರ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಹಾಗೆ ನೀವೆಲ್ಲರೂ ಕೂಡ ಒಂದು ಹೊಸ ಸಿನಿಮಾ ಬಂದಿದೆ, ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಏನೋ ಒಂದು ಸಮಾಜಕ್ಕೆ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾದ ವಿಷಯವನ್ನು ಕೂಡ ತಿಳಿಸೋಣ ಅಂತ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತು ರಿವ್ಯೂಗೋಸ್ಕರ ವೆಯ್ಟ್ ಮಾಡೋ ಬದಲು ಬಂದು ಒಂದು ಸಲ ಸಿನಿಮಾವನ್ನು ನೋಡಿ ಇವ್ರಿಗೆ ತರಿಸ್ಬೇಕು ಅಂತ ನನಗೆ. ಎರಡನೇ ಸಿನಿಮಾ ಅರುಣ್ ಮುಕ್ತ ವಿದ್ಯಾರ್ಥಿನಿಯರೇ ತುಂಬ ಒಂದು ಹೊಸ ಪ್ರಯತ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನಮ್ಮ ಚಂದು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅಂದರೆ ಫಸ್ಟ್ ಟೈಮ್ ಒಂದು ಆ್ಯಕ್ಟ್ ಮಾಡಿರೋ ಸಿನಿಮಾ ನೋಡಿದ್ದು. ಇಲ್ಲಿವರೆಗೂ ಸಾಂಗ್ ನೋಡ್ತಾ ಇದ್ವಿ, ಇದರಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆ ನಟನೆ ಮಾಡಿದ್ದಾನೆ. ಮತ್ತು ಮಾನಸ್ವಿ ತುಂಬ, ಮತ್ತು ನಮ್ಮ ವಿಜೇತ್ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ, ಒಂದು ಹೊಸ ರೀತಿ, ಒಂದು ಹೊಸ ಪ್ರಯತ್ನ. ಇಂಥ ಸಿನಿಮಾಗಳಿಗೆ ಜನ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್.